ಜೆ ಪಿ ನಗರದಲ್ಲಿ ಒಂದು ರೋಡ್ ಮೇಲೆ ಫುಟ್ಪಾತ್ ವ್ಯಾಪಾರ ಅಂತ ಹೇಳ್ತಾರೆ, ಆದರೆ ಫುಟ್ಪಾತ್ ವ್ಯಾಪಾರ ಥರ ಇಲ್ಲ, ಒಂದು ಮಿನಿ ರೆಸ್ಟೋರೆಂಟ್ ಇದ್ದಂಗೆ ಇಟ್ಕೊಂಡಿದ್ದಾರೆ. ಕ್ಲೀನಿನೆಸ್ ತುಂಬ ಚೆನ್ನಾಗಿದೆ. ಯಾವುದೇ ಐಟಮ್ ನೀವು ತೊಗೊಂಡ್ರೂ ಕೂಡ ನೀಟ್ ಸರ್ವಿದೆ, ಯಾವುದೇ ಗಲೀಜಿಲ್ಲ, ಯಾವುದೇ ಪ್ಲೇಟ್ನ ಇಲ್ಲಿ ತೊಳೆಯಲ್ಲ. ಸೊ ಬಾಳೆ ಎಲೆಯಲ್ಲಿ ಕೊಡ್ತಾರೆ, ಬಾಳೆ ಎಲೆಯಲ್ಲೇ ಕ್ಲೀನ್ ಮಾಡಿ ಕಳಿಸ್ತಾರೆ. ಸೊ ಹಂಗಾಗಿ ಸರ್ವಿಸ್ ತುಂಬ ಚೆನ್ನಾಗಿದೆ. ಆಮೇಲೆ ಐಟಮ್ಸಲ್ಲಿ ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಟೇಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಪದೇ ಪದೇ ಬರುವಂಥ ರೆಸ್ಟೋರೆಂಟ್. ಓನರು ಕೂಡ ಅದೇ ಥರ ಸರ್ವಿಸ್ ಮಾಡ್ತಾರೆ. ನಾನು ಕಳೆದ 5 ವರ್ಷದಿಂದ ಈ ಕಡೆ ಬಂದಾಗೆಲ್ಲ ತಿನ್ಕೊಂಡು ಹೋಗ್ತೀನಿ. ಗುಡ್ ಸರ್ವಿಸ್, ಗುಡ್ ಕ್ವಾಲಿಟಿ, ಗುಡ್ ಪ್ರೈಸ್, ಎಕ್ಸಲೆಂಟ್. ಶ್ರೀನಿವಾಸ್. ನಾವು ಲೊಕೇಶನ್ ಇದು ಜೆ ಪಿ ನಗರ್ 3rd ಫೇಸು, ಮಿನಿ ಫಾರೆಸ್ಟ್. ಶ್ರೀನಿವಾಸ ಟಿಫನ್ ಸೆಂಟರ್. ಇದೊಂದು 10 ವರ್ಷದಿಂದ ಮಾಡ್ತಾಯಿದ್ದೀವಿ. ಇಡ್ಲಿ, ಶಾವಿಗೆ ಬಾತು, ಪೂರಿ ಎಲ್ಲ ಇದೆ, ಆಲ್ಮೋಸ್ಟ್ ಎಲ್ಲ ಇದೆ. ಮೈಸೂರು ಮಸಾಲೆ ದೋಸೆ, ಬಾತ್ ಮಸಾಲ, ಶಾವಿಗೆ ಮಸಾಲ, ಶಾವಿಗೆ ಬಾತು ಫೇಮಸ್ ಜಾಸ್ತಿ ಇದೆ. ಹೊಚ್ಚ ಶಾವಿಗೆ ಮಾಡ್ತೀವಿ. ಆಮೇಲೆ ಇದು ಟೈಮಿಂಗ್ಸ್ ಎಲ್ಲ 6 ಗಂಟೆಯಿಂದ 12 ಗಂಟೆವರೆಗೆ, ಓನ್ಲಿ ಈವ್ನಿಂಗ್. ಸೊ ಹೀಗೆ ಈ ಕಾನ್ಸೆಪ್ಟ್ ನಿಮಗೆ ಯೋಚನೆ ಬಂತು ಅಡುಗೆ? ನಾವೊಂದು 20 ವರ್ಷದಿಂದ ನಮ್ಮದಿದೆ ಡ್ಯೂಟಿ. ನಮ್ಮದು ಫಸ್ಟು ಸಜ್ಜಾ ಸರ್ಕಲ್ ಇದ್ದಿದ್ದು ನಾವು. ಇಲ್ಲಿ ಬಂದು ಒಂದು 10 ವರ್ಷ ಆಯಿತು ಜೆ ಪಿ ನಗರ. ಇಲ್ಲಿ ನಮ್ಮ ಜೆ ಪಿ ನಗರದಲ್ಲಿ ದೋಸೆ ಚೆನ್ನಾಗಿ ಹಾಕ್ತಾರೆ. ದೋಸೆ, ಇಡ್ಲಿ, ಪೂರಿ ಮತ್ತು ಶಾವಿಗೆ ಬಾತ್ ಚೆನ್ನಾಗಿರುತ್ತೆ. ಒಂದು ಶ್ರೀನಿವಾಸ್ ಟಿಫನ್ ಸೆಂಟ್ರ್ ಅಂತ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿನೂ ಅಷ್ಟೇ, ಇದು ಅಷ್ಟೇ. ತುಪ್ಪ ರೇಟ್ಸ್ ಎಲ್ಲ ಬರೀ ಮೀಡಿಯಮ್ ಆಗಿ, ಆ ಥರ ಜಾಸ್ತಿನೂ ಇಲ್ಲ, ಏನಿಲ್ಲ. ಮತ್ತು ಒಳ್ಳೆ ಅಂಬಿಷನ್, ಚೆನ್ನಾಗಿರುತ್ತೆ ಫುಡ್ಡು. ನೀವೇನು ರೆಕಮೆಂಡ್ ಮಾಡ್ತೀರಾ ಸರ್ ತಿನ್ನೋಕ್ಕೆ? ನಾವು ಶಾವಿಗೆ ಬಾತ್ ಚೆನ್ನಾಗಿರುತ್ತೆ. ಸೊ ನಾವು ಬಂದಿರೋವಂಥ ಸ್ಪಾಟ್ ಇದು ಬಂದುಬಿಟ್ಟು ಶ್ರೀನಿವಾಸ ಟಿಫನ್ ಸೆಂಟರ್ ಅಂತ. ಸೊ ಲೊಕೇಟ್ ಆಗಿರೋದು ಜೆ ಪಿ ನಗರದಲ್ಲಿ. ಸೊ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕಂದ್ರೆ ಕೆಫೆ ಖಾದ್ಯ ಇದೆಯಲ್ಲ ಜೆ ಪಿ ನಗರ, ಅದು ಎಕ್ಸಾಕ್ಟ್ ಆಪೋಸಿಟಲ್ಲಿದೆ. ಹಂಗೂ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇರುತ್ತೆ, ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಬಂದುಬಿಡ್ತೀರಾ. ಸೊ ಒಂದು ಹೋಮ್ಲಿ ಫುಡ್ಡು ಮತ್ತು ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಹೊಟ್ಟೆ ತುಂಬ ಮನಸ್ತೃಪ್ತಿಯಾಗಿರೋ ಅಂಥ ಊಟ ತಿನ್ನಬೇಕು ಅಂತಂದರೆ ನೀವು ಬರಲೇಬೇಕು ಈ ಸ್ಪಾಟಿಗೆ. ಸೊ ಇವ್ರದ್ದು ಹೊಚ್ಚಾವ್ಗೆ ಮತ್ತು ದೋಸೆ ನೆಕ್ಸ್ಟ್ ಲೆವೆಲ್ ಟೇಸ್ಟು. ನಾನಂತೂ ಎಲ್ಲನೂ ಟೇಸ್ಟ್ ಮಾಡಿದ್ದೀನಿ. ಆ 2 ಐಟಮ್ ಅಂತೂ ಮಸ್ಟ್ ಟ್ರೈ. ಸೊ ವಿಡಿಯೋ ಫುಲ್ ನೋಡಿ, ಸೊ ನಿಮಗೆ ಗೊತ್ತಾಗತ್ತೆ ಎಲ್ಲನೂ. ರಾಮಚಂದ್ರ ಅಂತ, ನಾವು ಶ್ರೀನಿವಾಸ ಟಿಫನ್ ಸೆಂಟರು ನಮ್ಮ ಹುಡುಗನೇ ಮಾಡ್ತಾಯಿರೋದು. ತುಂಬ ಒಳ್ಳೆ ಹುಡುಗ. ಮೊದಲು ವಿಪುರಂ ಹತ್ರ ಮಾಡ್ತಾಯಿದ್ದ. ಇಲ್ಲಿ ಬಂದು ಸುಮಾರು ಒಂದು 10 ವರ್ಷ ಆಯಿತು. ಈರುಳ್ಳಿ ದೋಸೆ, ಪೂರಿ, ಉದ್ದಿನವಡೆ ತುಂಬ ಚೆನ್ನಾಗಿರ್ತೈತೆ. ಆಮೇಲೆ ಪಲಾವ್, ವೆಜಿಟೇಬಲ್ ಪಲಾವು, ಶಾವಿಗೆ ಬಾತು, ಇಡ್ಲಿ, ಸಾಂಬಾರು ಎಲ್ಲ ಚೆನ್ನಾಗಿರುತ್ತೆ. ಒಳ್ಳೆ ಹುಡುಗ, ನಡ್ಸ್ಕೊಂಡು ಹೋಗ್ತಾಯಿದ್ದಾನೆ ಪಾಪ. ನಾವೆಲ್ಲ ಎನ್ಕರೇಜ್ ಮಾಡ್ತೀವಿ. ಇಲ್ಲಿ ನಾವು ಬೆಳಗ್ಗೆ ವಾಕ್ ಮಾಡ್ತೀವಿ ಸುಮಾರು ಜನ ನಮ್ಮ ಟ್ರೂಪೆಲ್ಲ. ಸಾಯಂಕಾಲ ಯಾವಾಗಾದರೂ ಇಡ್ಲಿ ಬಂದು ತಿಂತೀವಿ. ತುಂಬ ಜೀನಾಗಿ ಮಾಡ್ತಾನೆ, ಪರ್ಫೆಕ್ಟಾಗಿ ಮಾಡ್ತಾನೆ, ಸೂಪರ್. ನೀವೇನು ರೆಕಮೆಂಡ್ ಮಾಡ್ತೀರಾ ಸರ್? ನಾವು ಈರುಳ್ಳಿ ದೋಸೆ, ಆಮೇಲೆ ಶಾವಿಗೆ ಬಾತ್, ಈರುಳ್ಳಿ ದೋಸೆ, ಶಾವಿಗೆ ಬಾತ್, ಉದ್ದಿನವಡೆ. ಹಾಯ್, ಹಲೋ, ನಮಸ್ತೆ ಕರುನಾಡು. ನಾನು ನಿಮ್ಮ ಮನೋಜ್. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸದ ಔತಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕು, ಶೇರು, ಕಮೆಂಟು ಅಂತಂದರೆ LSC. ಇವರಿಲ್ಲಿ ಸಿಗ್ನೇಚರ್ ಡಿಶ್ಶು ಗೀ ಪುಡಿ ವಿತ್ ಪಲ್ಯ ದೋಸೆ ಕೊಟ್ಟಿದ್ದಾರೆ. ತುಪ್ಪದಲ್ಲಂತೂ ಫುಲ್ ತೇಲಿಸ್ಬಿಟ್ಟಿದ್ದಾರೆ.
ಸೊ ನಾನು ಮಾತಾಡೋದ್ಕಿಂತ ಫಸ್ಟು ಹೇಗಿದೆ ಅಂತ ಟೇಸ್ಟು ಅಂತ ಚೆಕ್ ಮಾಡಬೇಕು, ಅಷ್ಟು ಕಾತರದಿಂದ ಕಾಯ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಲೆವೆಲ್ಗೆ ಇದೆ. ಫುಲ್ಲು ಕುಕ್ಕಿಂಗ್ ವೀಡಿಯೋಸ್ ಎಲ್ಲನೂ ನೀಟಾಗಿ ಇದು ಕ್ಯಾಪ್ಚರ್ ಮಾಡಿದ್ದೀನಿ. ಅವ್ರ ಹೈಜೀನ್ ಆಗಲಿ ಅದೆಲ್ಲ ನೋಡಿದೆ ನಾನು, ನಂಗೆ ಫುಲ್ ಇಂಪ್ರೆಸ್ ಆಯಿತು. ಸಕ್ಕತ್ತಾಗಿದೆ ಅಂತ ಅನಿಸ್ತಾ ಇದೆ. ಫುಲ್ ಅರೋಮ ಬರ್ತಾಯಿದೆ ಆ ಪುಡಿ ಮತ್ತು ಗೀದು. ಸೊ ಟೇಸ್ಟ್ ಮಾಡಿಬಿಡೋಣ. ಪಾರ್ಕಿಂಗೆಲ್ಲ ಇದೆ. 4 ವೀಲರ್ ಬಂದರೆ ಒಂಚೂರು ಪ್ರಾಬ್ಲಮ್ಮು ಅಷ್ಟೇ. ಜಾಸ್ತಿ ಬಿಸಿ ದೋಸೆ ಆರೋಕ್ಕಿಂತ ಮುಂಚೆ ಟೇಸ್ಟ್ ಮಾಡಿಬಿಡೋಣ. ಸೊ ದೋಸೆ ನೋಡಿ ನೀಟಾಗಿ ಕೊಟ್ಟಿದ್ದಾರೆ ಈ ಥರ. ಇದ್ರ ಮಧ್ಯದಲ್ಲಿ ಫುಲ್ಲು ಯಥೇಚ್ಛವಾಗಿ ಗೀ ಪುಡಿ ಹಾಕಿದ್ದಾರೆ. ಗೀ ಮತ್ತು ಪುಡಿ ಅವರು ಸಿಗ್ನೇಚರ್ ಪುಡಿ. ಸೊ ಇದನ್ನು ಹಿಂಗೆ ಬ್ರೇಕ್ ಮಾಡಿ ತಿನ್ಬಿಡೋಣ. ಫುಲ್ ಖುಷಿ ಆಗ್ತಾಯಿದೆ ನನಗೆ. ಬಟ್ ಆದರೆ ಗೀ ಆ ಥರ ಎಲ್ಲ ಏನು ಯೋಚನೆ ಮಾಡಿಬಿಡಿ. ನಂದಿನಿ ಪ್ಯೂರ್ ನಂದಿನಿನೇ ಅವ್ರು ಯೂಸ್ ಮಾಡಿರೋದು, ಯಾವುದೋ ದೊಕ್ಕ ಪಕ್ಕ ಅಲ್ಲ. ಸೊ ಟೇಸ್ಟ್ ಮಾಡಿಬಿಡೋಣ. ಫುಲ್ಲು ಕ್ರಿಸ್ಪಿ ದೋಸೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಆಲೂಗಡ್ಡೆ ಪಲ್ಯ ಹೋಗುತ್ತೆ. ಆ ಆಲೂಗಡ್ಡೆ ಪಲ್ಯದಲ್ಲಿ ಯೂಸ್ ಮಾಡಿರೋಂಥ ಈರುಳ್ಳಿ ಅದರಲ್ಲಿ ಬಾಯಿಗೆ ಪಚ್ಕ ಅಂತ ಸಿಗುತ್ತೆ. ಆಮೇಲೆ ಸ್ವಲ್ಪ ಸ್ವೀಟು, ಸ್ವಲ್ಪ ಖಾರ ಇರೋವಂಥ ಆ ಪುಡಿ, ಚಟ್ನಿ ಪುಡಿ ಏನಂತ ಹೇಳ್ತಾರೆ ಅದನ್ನು ಯೂಸ್ ಮಾಡಿದ್ದಾರೆ. ಅದು ನಿಮಗೆ ಹಿಟ್ ಸಿಗುತ್ತೆ. ಮತ್ತು ತುಪ್ಪದ ಫ್ಲೇವರು ಹಂಗೆ ಬಾಯಲ್ಲಿ ಇಟ್ಟಿದ ತಕ್ಷಣ ನಂದಿನಿ ತುಪ್ಪದ ಹಂಗೆ ಫ್ಲೇವರು ಎನ್ಹ್ಯಾನ್ಸ್ ಆಗುತ್ತೆ. ಆ್ಯಕ್ಚುಲಿ ಇದಕ್ಕೆ ಯಾವ ಚಟ್ನಿನೂ ಬೇಡ, ಏನೂ ಬೇಡ. ಬಟ್ ಆದರೆ ಅವ್ರು ಕೊಟ್ಟಿದ್ದಾರೆ ಗಟ್ಟಿ ಚಟ್ನಿ. ಯಾವುದೇ ಊಟನ ತೊಗೊಂಡಾದ್ಮೇಲೆ ಅದನ್ನು ವೇಸ್ಟ್ ಮಾಡಬಾರ್ದು, ನೀಟಿಗೆ ತಿನ್ನಬೇಕು. ಸೊ ಹಾಗಾಗಿ ನೆಕ್ಸ್ಟು ಗೀ ಪುಡಿ ದೋಸೆ, ಪ್ಲೇನ್ ದೋಸೆ ತೊಗೊಂಡು ಗಟ್ಟಿ ಚಟ್ನಿ ಜೊತೆ ಹಿಂಗೆ ಮಿಕ್ಸ್ ಮಾಡಿ ಒಳಗಡೆ ಹಾಕ್ಕೊಂಬಿಡ್ಬೇಕು. ಆಹಾ, ಫುಲ್ಲು ತೆಂಗಿನಕಾಯಿ ಚಟ್ನಿ, ತೆಂಗಿನಕಾಯಿ, ಕಡಲೆಪಪ್ಪು, ಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಗುರ್ರ ಅನ್ಸ್ಬಿಟ್ರೆ ಚಟ್ನಿ ರೆಡಿ. ಈ ಚಟ್ನಿ ಕ್ರಿಸ್ಪಿ ದೋಸೆಗೆ ಆ ಮೈಲ್ಡ್ ಸ್ವೀಟು ತೆಂಗಿನಕಾಯ್ದು ಅಗೀತಾ ಖಾರ ಬರ್ಸ್ಔಟ್ ಆಗುತ್ತೆ. ಮೆಣಸಿನ್ಕಾಯ್ದು, ಕಡಲೆಪಪ್ಪು, ಅದ್ಭುತವಾದ ದೋಸೆ ಮನಸ್ಸು ತೃಪ್ತಿ ಆಗೋಯ್ತು. ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಕೈಯೆಲ್ಲ ನೋಡಿ ಹಂಗೆ ತುಪ್ಪ ಇದೆ. ಸೊ ಇವ್ರದ್ದು ಮೋಸ್ಟ್ ರೇಟೆಡ್, ಹೈಲಿ ರೇಟೆಡ್ ಫುಡ್ಡು ಶಾವಿಗೆ ಬಾತು. ಸೊ ಶಾವಿಗೆ ಬಾತನ್ನು ಟೇಸ್ಟ್ ಮಾಡೋಕ್ಕೆ ತೊಗೊಂಡಿದ್ದೀರಿ ನಾವು. ಇದಕ್ಕೆ ನೀರು ಚಟ್ನಿ ಕೊಡ್ತಾರೆ. ಸೊ ನೀರು ಚಟ್ನಿ ಕೊಡ್ತಾರೆ ಮತ್ತು ಸಾಂಬಾರು ಹಾಕ್ಸ್ಕೊಂಡೆ. ಮತ್ತು ಇವ್ರದ್ದು ತುಂಬ ಫಾಸ್ಟ್ ಮೂವಿಂಗ್ ಅಂತ ಇದು ವಡೆ. ಸಕ್ಕತ್ತಾಗಿ ಕುಕ್ಕಾಗಿದೆ ಇದು ವಡೆ. ಸೊ ಇದನ್ನು ಟೇಸ್ಟ್ ಮಾಡೋಣ. ಸೊ ಆಯಿತು. ಸೊ ಶಾವಿಗೆ ಇವಾಗ ಟೇಸ್ಟ್ ಮಾಡಿಬಿಡೋಣ. ಒಂದು ಪ್ಲೇಟಿಗೆ ಇಷ್ಟು ಶಾವಿಗೆ ಹಾಕ್ಕೊಡ್ತಾರೆ. ಸೊ ಇದನ್ನು ನೀಟಿಗೆ ಚಟ್ನಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ತಿನ್ನಬೇಕು. ಯಾಕಂದರೆ ಬರೀ ಶಾವಿಗೆ ಅಷ್ಟು ಟೇಸ್ಟ್ ಇರೋಲ್ಲ. ಸೊ ಇದನ್ನು ತಿನ್ಬಿಡೋಣ, ಹೇಗಿದೆ ಅಂತ ಟೇಸ್ಟ್ ನೋಡೋಣ. ಫುಲ್ ಖುಷಿಯಾಗೋಯ್ತು. ಆ ಶಾವಿಗೆ ನಿಂಬೆಹಣ್ಣು ಯೂಸ್ ಮಾಡಿದ್ದಾರೆ. ನಿಂಬೆಹಣ್ಣು ಶಾವಿಗೆ ಅಂದರೆ ಚಿತ್ರಾನ್ನ ಶಾವಿಗೆ ಯೂಸ್ ಮಾಡಿರೋದು ಅವರು. ಸೇಮ್ ಚಿತ್ರಾನ್ನ ಹೇಗೆ ಮಾಡ್ತಿರೋ ಹಂಗೆ ಮಾಡಿಬಿಟ್ಟು ಒಗ್ಗರಣೆ ಟೈಮಲ್ಲಿ ಅನ್ನ ಮಿಕ್ಸ್ ಮಾಡೋ ಬದಲು ಶಾವಿಗೆ ಮಿಕ್ಸ್ ಮಾಡಿದ್ದಾರೆ. ಆ ನಿಂಬೆಹಣ್ಣು ಹಿಟ್ಟು ಮತ್ತು ತೆಂಗಿನಕಾಯಿ ಚಟ್ನಿ ನೀರಾಗಿರೋದ್ರಿಂದ ಶಾವಿಗೆ ಜೊತೆ ಫುಲ್ ಸೋಕಾಗಿ ಹೋಗಿದೆ. ಟೇಸ್ಟ್ ಮಾತ್ರ ಹೇಳಂಗೆ ಇಲ್ಲ ನಾನು. ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಈ ಟೇಸ್ಟ್ ಮಾತ್ರ ನಿಮಗೆಲ್ಲೂ ಸಿಗೋದೇ ಇಲ್ಲ ಅನಿಸುತ್ತೆ. ತಿಳಿ ಬೇಳೆ ಸಾರನ್ನ ಹಾಕ್ಸ್ಕೊಂಡಿದ್ದೀನಿ ನಾನು. ಇದು ಆ್ಯಕ್ಚುಲಿ ಅವ್ರೇನು ಕೊಡೋದಿಲ್ಲ, ಅದು ಯೂಶ್ವಲಿ ಇಡ್ಲಿ ಕೊಡ್ತಾರೆ. ಬಟ್ ಆದರೆ ಹೇಗಿದೆ ಟೇಸ್ಟು ಅಂತ ನೋಡಬೇಕಾಗಿತ್ತು. ಸೊ ಹಾಗಾಗಿ ಬೇಳೆ ಸಾರನ್ನ ಹಾಕ್ಸ್ಕೊಂಡೆ.
ಸೊ ತಿಳಿಗೆ ಏನಿಲ್ಲ ಜಾಸ್ತಿ, ತೆಂಗಿನಕಾಯಿನಿಲ್ಲ, ಬರೀ ಬೇಳೆ ಸಾರು ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಅದೇ ಇವ್ರದ್ದು ಇಡ್ಲಿಗೆ ಕೊಡೋದು ಇದು. ಮತ್ತು ನೀರು ಚಟ್ನಿ, ಗಟ್ಟಿ ಚಟ್ನಿ ಎರಡೂ ಇದೆ. ಒಂದೊಳ್ಳೆ ಹೋಮ್ಲಿ ಫುಡ್ಡು ತಿನ್ಬೇಕಾ? ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಳ್ಳಿ, JP ನಗರಕ್ಕೆ ಬನ್ನಿ. ಲಾಸ್ಟ್ ಆ್ಯಂಡ್ ಫೈನಲಿ ಒಂದು ವಡೆ ಟೇಸ್ಟ್ ಮಾಡಬೇಕು ಆ್ಯಕ್ಚುಲಿ. ಸೊ ಸಕ್ಕದಾಗಿ ಕಣ್ಣು ಕುಗ್ತಾ ಇದೆ, ಫುಲ್ ಗೋಲ್ಡನ್ ಬ್ರೌನ್ ಆಗಿ ಕಾಣಿಸ್ತಾ ಇದೆ. ತೂತೊಡೆ ತಿನ್ಬಿಡೋಣ. ಫುಲ್ಲು ಕ್ರಿಸ್ಪಿ ಆಗಿರುವಂಥ ವಡೆ, ಉಪ್ಪು, ಮೆಣಸಿನ ಖಾರ ಅಷ್ಟೇ. ಇವ್ರು ತೆಂಗಿನಕಾಯಿ ಯೂಸ್ ಮಾಡಿಲ್ಲ. ಮೋಸ್ಟ್ ಆಫ್ ದಿ ವಡೆಸಲ್ಲಿ ತೆಂಗಿನಕಾಯಿ ಯೂಸ್ ಮಾಡ್ತಾರೆ, ಬಟ್ ಯೂಸ್ ಮಾಡಿದರು, ಬಟ್ ಆದರೆ ಇಲ್ಲಿ ಕಾಣಿಸ್ತಾ ಇಲ್ಲ. ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟಿದ್ದಾರೆ ಇವರು. ಸಕ್ಕ ಟೇಸ್ಟ್ ಮಾತ್ರ. ಡೆಫಿನೆಟ್ಲಿ ಟ್ರೈ ಮಾಡಿ ವಡೆನ, ಫ್ಯಾನಾಗಿ ಹೋಗ್ತೀರಾ. ನಾನಂತೂ ಫುಲ್ ಫಿದಾಗಿ ಹೋಗಿದ್ದೀನಿ ಅವರೆಲ್ಲ ಐಟಮ್ಸ್ ತಿಂದು.